ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ವಿಡಿಯೋ. ಸೊ ಹಾನೆಸ್ಟ್ಲಿ ಸ್ವಲ್ಪ ಎಕ್ಸೈಟ್ಮೆಂಟ್ ಕೂಡ ಇದೆ, ಎಟ್ ದ ಸೇಮ್ ಟೈಮ್ ನರ್ವಸ್ನೆಸ್ ಕೂಡ ಇದೆ. ಸೊ ಏನು ಗೊತ್ತಾ, ಜುಲೈ 19 ನನ್ನ ಬರ್ತ್ಡೇ ಇತ್ತು, ಆಯಿತಾ. ಸೊ ನನ್ನ ಹಸ್ಬೆಂಡ್ ಹೇಳಿದರು ನಾವು ಜಿವೋರಾ ಹೋಟೆಲ್ಗೆ ಹೋಗೋಣ ಅಂತ. ಸೊ ಜಿವೋರಾ ಹೋಟೆಲ್ ಈಸ್ ಒನ್ ಆಫ್ ದ ಟಾಲೆಸ್ಟ್ 4-ಸ್ಟಾರ್ ಹೋಟೆಲ್ ದುಬೈಯಲ್ಲಿರೋದು. ಸೊ ಹಾಗಾಗಿ ನಾವು ಕೂಡ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಇವತ್ತು ಹೋಗ್ತಾ ಇದ್ದೀವಿ. ಇವಾಗ ನಾವು ಹೋಟೆಲ್ ಕಡೆ ಡ್ರೈವ್ ಮಾಡ್ತಾ ಇದ್ದೇವೆ. ನೀವು ನೋಡ್ಬೋದು ದುಬೈಯಲ್ಲಿರುವ ರೋಡ್ಸ್ ಆಗಿರ್ಬೋದು ಅಥವಾ ಬಿಲ್ಡಿಂಗ್ಸ್ ಆಗಿರ್ಬೋದು ಎಷ್ಟು ಚೆಂದ ಉಂಟು ಆ್ಯಂಡ್ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಸೊ ಇವಾಗ ನಾವು ಆಲ್ಮೋಸ್ಟ್ ಹೋಟೆಲ್ ಕಡೆ ರೀಚ್ ಆದ್ವಿ. ಸೊ ನೀವು ನೋಡ್ಬೋದು, ಕಾಣಿಸ್ತಾ ಇದೆ ಅಲ್ವಾ, ಅದು ಜಿವೋರಾ ಹೋಟೆಲ್ ಅಂತ ಬರ್ತಿದೆ. ಇವಾಗ ಜಸ್ಟ್ ರೀಚ್ ಆಗಿದ್ದೀವಿ ನಾವು. ಇಲ್ಲಿ ಲಿಫ್ಟಿದೊಂದು ಸಮಸ್ಯೆ, ಯಾಕಂದರೆ ತುಂಬ ಫ್ಲೋರ್ ಇರೋದ್ರಿಂದಾಗಿ ಸ್ವಲ್ಪ ಸ್ಲೋ ಇದೆ. ಅದು ಬಿಟ್ಟರೆ ಏನು ಪ್ರಾಬ್ಲಮ್ ಇರಲಿಲ್ಲ. ನಮಗೆ ಸಿಕ್ಕಿರೋ ರೂಮ್ 65th ಫ್ಲೋರಲ್ಲಿ ಇತ್ತು. ಸೊ ಲೆಟ್ಸ್ ಮೇಕ್ ಅ ಸ್ಮಾಲ್ ರೂಮ್ ಟೂರ್. ಆ್ಯಂಡ್ ಸ್ಟಾರ್ಟಿಂಗ್ ಬಂದಾಗ ಇದು ಆ್ಯಕ್ಚುಲಿ ವಾಶ್ರೂಮ್. ಇಲ್ಲಿ ಒಂದು ಬಾತ್ ಟಬ್ ಇತ್ತು. ಇದು ಆ್ಯಕ್ಚುಲಿ ತುಂಬ ಕ್ಲೀನ್ ಆ್ಯಂಡ್ ಸ್ಪೇಷಿಯಸ್ ಆಗಿತ್ತು. ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ವಾಶ್ರೂಮ್ ಎಲ್ಲ. ಆ್ಯಂಡ್ ಈ ಕಡೆ ಬಂದಾಗ ಒಂದು ಮಿರರ್ ಇತ್ತು ಆ್ಯಂಡ್ ಒಂದು ಕಬೋರ್ಡ್ ಥರ ಏನೋ ಇತ್ತು. ಆ್ಯಂಡ್ ಇಲ್ಲಿ ಸ್ಟಾರ್ಟಿಂಗಲ್ಲಿ ಕಿಚನ್ ಇತ್ತು, ಬಟ್ ಕುಕ್ಕಿಂಗ್ ಅಲೌಡ್ ಇರಲಿಲ್ಲ. ಸೊ ಪರವಾಗಿಲ್ಲ, ಯಾರು ಒಂದು ದಿವಸಕ್ಕೆ ಕುಕ್ಕಿಂಗ್ ಮಾಡ್ತಾರಲ್ಲ, ಅದೇನು ನನಗೆ ದೊಡ್ಡ ವಿಷಯ ಅಂತ ಅನಿಸಿಲ್ಲ. ಆ್ಯಂಡ್ ಈ ಕಡೆ ಹೊರಗಡೆ ನೋಡಿದಾಗ ವ್ಯೂ ನೋಡಿದ್ದೆ, ತುಂಬ ಚೆಂದ ಇದೆ. ಇದು ಆ್ಯಕ್ಚುಲಿ ಓಲ್ಡ್ ದುಬೈ, ಅಂದರೆ ಇಲ್ಲಿ ಓಲ್ಡ್ ಬಿಲ್ಡಿಂಗ್ಸ್ ಎಲ್ಲ ಇದೆ. ಆ್ಯಕ್ಚುಲಿ ನಾವು ರೂಮ್ ಬುಕ್ ಮಾಡಿದಾಗ ಶೇಖ್ ಝಾಯೆದ್ ರೋಡ್ ವ್ಯೂವನ್ನು ಬುಕ್ ಮಾಡಿದ್ವಿ. ಅಂದರೆ ಇಲ್ಲಿ ವ್ಯೂ ತುಂಬ ಚೆಂದ ಕಾಣ್ತದೆ, ನೈಟೆಲ್ಲ ನೋಡಬೇಕು, ತುಂಬ ಚೆಂದ ಇದೆ. ನೆಕ್ಸ್ಟ್ ನಾನೊಂದು ಕ್ಲಿಪ್ ಹಾಕಿದ್ದೀನಿ, ನೀವು ನೋಡ್ಬೋದು ನೈಟ್ ಎಷ್ಟು ಚೆಂದ ಕಾಣ್ತದೆ ಅಂತ ಹೇಳಿ. ಇದೇ ನೋಡಿ, ಇದೇ ವ್ಯೂ ಆ್ಯಕ್ಚುಲಿ ಶೇಖ್ ಝಾಯೆದ್ ರೋಡ್ ವ್ಯೂ. ಇದಕ್ಕೆ ಅಂದರೆ ಇಲ್ಲಿ ಏನು ಗೊತ್ತಾ, ಹೋಟೆಲಲ್ಲಿ ಡಿಫ್ರೆಂಟ್ ಕ್ಯಾಟಗರೀಸ್ ಇತ್ತು, ಅಂದರೆ ಯಾವ ರೀತಿ ರೂಮ್ ಬೇಕು ಅಂತ. ಸೊ ನಾವಿಲ್ಲಿ ಶೇಖ್ ಝಾಯೆದ್ ರೋಡ್ ವ್ಯೂವನ್ನು ಆಪ್ಟ್ ಮಾಡಿದ್ವಿ. ಸೊ ಹಾಗಾಗಿ ನಮಗೆ 65th ಅಂದರೆ ಮೇಲಿನ ಫ್ಲೋರ್ ಸಿಕ್ಕಿದೆ. ಇಲ್ಲಿ ಆಲ್ಮೋಸ್ಟ್ 72 or 73 ಫ್ಲೋರ್ ಅನಿಸುತ್ತೆ ಇರೋದು. ಸೊ ನಮಗೆ ಟಾಪ್ ಆ್ಯಕ್ಚುಲಿ ರೂಮ್ ಸಿಕ್ಕಿದೆ. ತುಂಬ ಚೆಂದ ಆಯಿತು, ತುಂಬ ಖುಷಿ ಆಯಿತು ನನಗೆ ಆ್ಯಕ್ಚುಲಿ. ಇಲ್ಲಿ ನೋಡಿದರೆ ಕಿಂಗ್ ಸೈಜ್ ಬೆಡ್ ಇದೆ ಇಲ್ಲಿ. ಆ್ಯಂಡ್ ಇದು ಕಿಚನ್ ಆ್ಯಂಡ್ ಮಿರರ್ ಆ್ಯಂಡ್ ಆಲ್ ದ್ಯಾಟ್ ಥಿಂಗ್ಸ್ ಅಷ್ಟೇ. ನಾವು ಸ್ವಲ್ಪ ಹೊತ್ತು ರೂಮಲ್ಲಿ ರೆಸ್ಟ್ ಮಾಡಿ ಮತ್ತು ಹೊರಗಡೆ ಬಂದು ಕಾಫಿ ಕುಡಿಯೋಣ ಅಂತ ನಾನು ಮತ್ತು ನನ್ನ ಹಸ್ಬೆಂಡ್ ಹೊರಗಡೆ ಬಂದ್ವಿ. ದ ಬಿಲ್ ಎಷ್ಟಾಯಿತು ಅಂದರೆ 42 ದಿರಮ್ಸ್ ಅಂತ ಅನಿಸುತ್ತೆ. 42 ದಿರಮ್ಸ್ ವಿಚ್ ಈಸ್ ಲೈಕ್ 1000 ಇಂಡಿಯನ್ ರುಪೀಸ್. ಮತ್ತು 12 ಗಂಟೆಗೆ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ನಾವಿಬ್ಬರೇ, ಏನಿರಲಿಲ್ಲ, ಸುಮ್ಮನೆ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ಇವಾಗ ನೋಡ್ಬೋದು ನೀವು ನೈಟಲ್ಲಿ ಹೇಗೆ ಈ ಒಂದು ವ್ಯೂ ಕಾಣಿಸುತ್ತೆ ಅಂತ. ಆ್ಯಕ್ಚುಲಿ ನಾನು ವೀಡಿಯೋ ಮಾಡಿರೋದು ಸರಿಯಾಗಿಲ್ಲ, ನೆಕ್ಸ್ಟ್ ಟೈಮ್ ನಾನು ಪ್ರಾಪರಾಗಿ ವೀಡಿಯೋ ಮಾಡ್ತೀನಿ. ಮರುದಿವಸ ನಾವೇನಂದರೆ ಪೂಲ್ ಹತ್ರ ಬಂದಿದ್ವಿ. ಬಟ್ ನಾನೊಂದು 5 ಮಿನಿಟ್ಸ್ ಏನೋ ಇದ್ದೆ, ಬಿಕಾಸ್ ಅಷ್ಟು ಬಿಸಿಲು, ಫುಲ್ ಬೆವರ್ತಾ ಇತ್ತು, ಕೂರಲಿಕ್ಕೇ ಆಗಲಿಲ್ಲ. ಮತ್ತು ಸುಮ್ಮನೆ ಒಂದು ವಿಡಿಯೋ ಮಾಡಿದ್ದೆ ಅಷ್ಟೇ. ಆ್ಯಂಡ್ ಇಲ್ಲಿ ನೋಡ್ಬೋದು ತುಂಬ ಚೆಂದ ಇರುವ ಒಂದು ಬಿಲ್ಡಿಂಗ್ಸ್ ಆಗಿರಲಿ, ಇದು ಇನ್ಫ್ರಾಸ್ಟ್ರಕ್ಚರಲ್ಲಿ ಎಷ್ಟು ಚೆಂದ ಇದೆ, ಯುನೀಕ್ ಆಗಿದೆ. ಇದು ಆ್ಯಕ್ಚುಲಿ ಬುರ್ಜ್ ಖಲೀಫಾ, ಆಯಿತಾ. ನೆಕ್ಸ್ಟ್ ಟೈಮ್ ನಾನು ವೀಡಿಯೋ ಮಾಡ್ತೀನಿ ಅಲ್ಲಿ ಹೋದರೆ. ಆ್ಯಂಡ್ ಇಲ್ಲಿ ಇವಾಗಲೂ ಕನ್ಸ್ಟ್ರಕ್ಷನ್ ಆಗ್ತಾನೇ ಇದೆ. ನನಗೆ ಈ ಕನ್ಸ್ಟ್ರಕ್ಷನ್ ವರ್ಕರನ್ನು ನೋಡಿದಾಗ ಬೇಜಾರಾಗತ್ತೆ, ಬಿಕಾಸ್ ಇಷ್ಟು ಬಿಸಿಲಲ್ಲೆಲ್ಲ ಕೆಲಸ ಮಾಡ್ತಾರಲ್ಲ. ಹ್ಯಾಟ್ಸ್ ಆಫ್ ಟು ದೆಮ್. ಆ್ಯಂಡ್ ಇದು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.